ವೀಕ್ಷಕರೇ, ಅರುಣ್ ಅವರ ಮಾತನ್ನ ಕೇಳಿದ್ರಿ. ಯಾವಾಗಲೂ ನಾವು ಹೊಸಬರ ಬಗ್ಗೆ ಭರವಸೆ ಇಡೋಣ. ಹೊಸತು ಬರಬೇಕು ಅಂತಂದ್ರೆ ಅದು ಹೊಸ ಹೃದಯದಿಂದಲೇ ಬರಬೇಕು, ಹೊಸ ಆತ್ಮದಿಂದಲೇ ಬರಬೇಕು. ಹಳಬರಿಂದ ಬರಬಾರ್ದು ಅಂತಲ್ಲ, ಆದ್ರೆ ಹೊಸತು ಅನ್ನೋದಕ್ಕೊಂದು ಅನ್ವರ್ಥತೆ ಬರಬೇಕು ಅಂತ ಆದ್ರೆ ಅದು ಹೊಸ ಮೆದುಳಿನಿಂದ, ಹೊಸ ಯೋಚನೆಯಿಂದ ಬಂದ್ರೇ ಚಂದ. ಅಂತ ಒಂದು ಕುಲುಮೆ ಅರುಣ್ ಅಂತ ನಾನು ಭಾವಿಸ್ತೇನೆ. ಅವರ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಾಳೆ ಮುಹೂರ್ತಕ್ಕೆ ಇವತ್ತೇ ನಮ್ಮ ಸುದ್ದಿ ಮನೆಯಿಂದ ಅವರಿಗೆ ಶುಭವನ್ನ ವಿದ್ಯುಕ್ತವಾಗಿ ಹಾರೈಸ್ತೇವೆ. ಹೇಳಿ ರಾಕೇಶ್, ಏನಿದೆ ನಿಮ್ಮ ಹತ್ರ? ಸರ್, ಮತ್ತೆ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಆಟೋ ರಾಜ ಚಿತ್ರದ ಮುಹೂರ್ತ ಇವತ್ತು ಮಿಲ್ ಕಾಲನಿ ಗ್ರೌಂಡ್ ನಡೀತಿತ್ತು. ಇವತ್ತು ನಾನು ಹೋಗಿದ್ದೆ ಮಿಲ್ ಕಾಲನಿ ಗ್ರೌಂಡ್ಗೆ. ಗಣೇಶ್ ಅವರು ಆಟೋ ಓಡಿಸ್ಕೊಂಡು ಇವತ್ತು ಎಂಟ್ರಿ ಆದರು, ಮುಹೂರ್ತ ಸಮಾರಂಭ ಸ್ಟಾರ್ಟ್ ಮಾಡಿದ್ರು. ಅದು ನೋಡೋಕೆ ತುಂಬ ಖುಷಿ ಆಯಿತು. ಗಣೇಶ್ ಅವ್ರನ್ನ ಒಂದು ಆಟೋ ಡ್ರೆಸ್ಸಲ್ಲಿ ನಾನು ಮಾತಾಡಿ ಕೇಳಿದಾಗ 2 ದಿನದಿಂದ ಅವರು ನಾಗರಬಾವಿಯಲ್ಲಿ ಪ್ಯಾಸೆಂಜರ್ ಜೊತೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಂತೆ ಚಿತ್ರದ ಇದಕ್ಕೋಸ್ಕರ. ಮತ್ತು ಸ್ಮಿತಾ ಹೇಳ್ದಂಗೆ ಸುದೀಪ್ ಅವರು ಅದ್ದೂರಿ ಚಿತ್ರಕ್ಕೆ ಮಾತ್ರ ಟೈಮ್ ಕೊಟ್ಟಿಲ್ಲ, ಇವತ್ತು ಆಟೋ ರಾಜ ಮುಹೂರ್ತಕ್ಕೂ ಬಂದಿದ್ರು. ಇವತ್ತು ಬಂದು ಗೋಲ್ಡನ್ ಸ್ಟಾರ್ ಅವ್ರನ್ನ ವಿಶ್ ಕೂಡ ಮಾಡಿದ್ರು. ಮತ್ತು ಇದು ಮುಹೂರ್ತ ಸಮಾರಂಭ ತುಂಬ ಚೆನ್ನಾಗಿ ನಡೀತು. ಗಣೇಶ್ ಅವರು ಬಿಗ್ಗೆಸ್ಟ್ ಫ್ಯಾನ್ ಶಂಕರ್ ನಾಯ್ಕ ಅಂತಲೂ ಹೇಳಿದ್ದಾರೆ. ಕಾಲೇಜ್ ಡೇಸಲ್ಲಿ ಸಂತೋಷಕ್ಕೆ ಹಾಡಿಗೆ ಅವರು ಡ್ಯಾನ್ಸ್ ಪರ್ಫಾರ್ಮ್ ಬೇರೆ ಮಾಡ್ತಿದ್ರಂತೆ. ಆ ಟೈಮಲ್ಲೂ ಅವ್ರಿಗೆ ಮನಸ್ಸಲ್ಲಿ ಇತ್ತಂತೆ, ಒಂದಲ್ಲ ಒಂದಿನ ಆಟೋ ವೇಷ ಆಗಬೇಕು, ಮುಂದೆ ನಾನು ಸ್ಟಾರ್ ಆಗಬೇಕು ಅಂತ. ರಾಕೇಶ್, ನಿಮ್ಮ ಮಾತಿನ ಮಧ್ಯೆ ನನಗೊಂದು ನೆನಪು ಕಾಡೋದಿದ್ರೆ, ಗಣೇಶ್ಗೆ ಒಂದು ಕಾಲದಲ್ಲಿ ಆಟೋಕ್ಕೆ ಹೋಗ್ಲಿಕ್ಕೂ ದುಡ್ಡಿರಲಿಲ್ಲ, ಬಸ್ಸಿಗೆ ಹೋಗ್ಲಿಕ್ಕೂ ದುಡ್ಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವನು 10-20 ಕಿಲೋಮೀಟರ್ನ ನಡ್ಕೊಂಡು ಹೋಗಿದ್ದನ್ನು ಇವತ್ತಿಗೂ ಸ್ಮರಿಸುವಂಥ ಒಬ್ಬ ಹೃದಯವಂತ ಹುಡುಗ ಅವನು. ಹಾಗಾಗಿ ಆಟೋ ಚಾಲಕನಾಗಿ ಇವತ್ತವರು ಪ್ರವೇಶ ಮಾಡಿದ್ದು ಬಹುಶಃ ಅವರ ಚಿತ್ರರಂಗಕ್ಕೆ ಒಂದು ಹೊಸ ಪ್ರವೇಶ ಅಷ್ಟೇ ಅಲ್ಲ, ಅವರ ಜೀವನದ ಹಳೆಯ ನೆನಪುಗಳ ಪ್ರವೇಶವೂ ಅದಾಗಬಹುದೇನೋ. ಹಾಗಾಗಿ ಗಣೇಶ್ ಈ ಪಾತ್ರದಲ್ಲಿ ಶಂಕರ್ನಾಗ್ ಯಾವ ರೀತಿಯಲ್ಲಿ ಒಂದು ಚರಿತ್ರಾರ್ಹವಾದಂಥ ಒಂದು ಹೆಸರನ್ನು ಪಡೆದರೋ ಅದೇ ರೀತಿಯಲ್ಲಿ ಅವರೂ ಹೆಸರನ್ನು ಗಳಿಸಲಿ ಅಂತ ಹೇಳ್ತಾ ಇವತ್ತಿನ ಆಟೋ ರಾಜ ಪ್ರೆಸ್ ಮೀಟಿನ ಒಂದು ಸಚಿತ್ರವಾದಂತಹ ಒಂದು ವರದಿ ನಿಮಗಾಗಿ. Science City presents Auto Raja Muhurta shot. All the best. God bless. Ready? Action! Out today, Vishwas ID. Cut it! ನಾನು ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಇದು ಆಟೋ ರಾಜ ಒಂದು ನನಗೆ ಪರ್ಸ್ನಲಿ ಒಂದು ಬೇರೆ ಥರದ್ದೇ ಕ್ಯಾರೆಕ್ಟ್ರು. ಈ ಥರ ಒಂದು ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ನನ್ನ ಕಾಲೇಜ್ ಡೇಸಲ್ಲಿ ಶಂಕರ್ನಾಗ್ ಅವರ ಗೀತಾ ಸಿನಿಮಾ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ, ಆ ಹಾಡಿಗೆ ಅದೇ ಥರ ಡ್ಯಾನ್ಸ್ ಮಾಡ್ತಿದ್ದೆ ಅವ್ರ ಸ್ಟೈಲಲ್ಲಿ. ಸೊ ಇವತ್ತು ಈ ಆಟೋ ರಾಜ ಮಾಡ್ತಿರೋದು ನನಗೆ ಪರ್ಸ್ನಲಿ ಭಾಳ ಖುಷಿ ತಂದುಕೊಟ್ಟಿದೆ. ಆಮೇಲೆ ಆ ಟೈಟ್ಲು ಮಾತ್ರ ಹಾಗೆ ಇಟ್ಕೊಂಡು ಕಥೆನ ಬೇರೆ ಮಾಡಿಕೊಂಡು ಒಬ್ಬ ಆಟೋ ಡ್ರೈವರ್ನ ಲೈಫ್ ಹೇಗಿರುತ್ತೆ, ಅವ್ನು ಲವಲ್ಲಿ ಬಿದ್ದರೆ ಹೇಗೆ ಬೀಳ್ತಾನೆ, ಅವನು ಏನೆಲ್ಲ ಯೋಚನೆ ಮಾಡ್ತಾನೆ, ಕರೆಂಟ್ ಸಿಚುಯೇಷನ್ಸ್ನ ಇಟ್ಕೊಂಡು ಜೊತೆಯಲ್ಲಿ ಒಂದಷ್ಟು ಹ್ಯೂಮನ್ ಎಮೋಷನ್ಸ್ನ ಇಟ್ಕೊಂಡು ಎಲ್ಲ ಪ್ರಕಾಶ್ ಅವರು ಭಾಳ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಸೊ ನನ್ನ ಕರಿಯರಲ್ಲಿ ಇದೊಂಥರ ಬೇರೆ ಥರದ್ದೇ ಒಂದು ಸಿನಿಮಾ. ಈ ಪಿಕ್ಚರ್ನಲ್ಲಿ ನನ್ನ ಕಥಾಪಾತ್ರ ಹೆಸರು ಬಂದು ರಾಧಾ ಇಸ್ ಎ ವಿಲೇಜ್ ಕ್ಯಾರೆಕ್ಟರ್. ಅವರು ಡ್ರೀಮ್ ಇದೆ, ಅವ್ರಿಗೂ ಡ್ರೀಮ್ ಇದೆ. ಸೊ ಅದಕ್ಕೆ ಅವರು ಫಿಲ್ಮ್ ಕಂಪ್ಲೀಟ್ ಸೈಸ್ ದ ಜರ್ನಿ ಆಫ್ ಎ ಗರ್ಲ್. ಸೊ ಅವರು ಆಫ್ಟರ್ ಶೈಲು ನನಗೂ ಒಳ್ಳೆ ಕ್ಯಾರೆಕ್ಟರ್ ಸಿಗ್ತಿದ್ವು ಈ ಪಿಕ್ಚರ್ನಲ್ಲಿ. ಶಂಕರ್ನವರು ಇವತ್ತು ತೀರ್ಕೊಂಡು 21 ವರ್ಷ ಆಯಿತು. ಸೊ ಈ 21 ವರ್ಷ ಆದರೆ ಇವತ್ತು ಬೆಂಗಳೂರಲ್ಲಿ ನೀವು 100 ಆಟೋ ತೊಗೊಂಡ್ರೆ ಅಲ್ಲಿ 90 ಆಟೋಗಳಲ್ಲಿ ಶಂಕರ್ನಗರ ಫೋಟೋ ಇದೆ. ಸೊ ಶಂಕರ್ನಗರವರು ಇವತ್ತು ಜೀವಂತವಾಗಿ ಆಟೋದವ್ರ ಮುಖಾಂತರ ಬದುಕಿದ್ದಾರೆ. ಸೊ ಅವರಷ್ಟೇ ಅಲ್ಲ, ಇವತ್ತಿನ ಕಂಪ್ಯೂಟ್ರು, ಇಂಟರ್ನೆಟ್ಟು, ಆರ್ಕುಟ್ಟು, ಫೇಸ್ಬುಕ್ಕಲ್ಲಿ ಕೂಡ ಶಂಕರ್ ಬಗ್ಗೆ ಇವತ್ತಿನ ಯೂತ್ ಕೂಡ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ನನಗೆ ಖುಷಿ ಅನಿಸ್ತು, ಒಬ್ಬ ವ್ಯಕ್ತಿ ಸತ್ತು 21 ವರ್ಷ ಆದ್ರೂ ಇನ್ನೂ ಜನಗಳ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ ಅಂತಂದರೆ ಯಾಕೆ ನಾನು ಅದ್ರ ಬಗ್ಗೆ ಸಿನಿಮಾ ಮಾಡಬಾರ್ದು ಅನ್ನೋ ಐಡಿಯಾ ಬಂತು.
ಸೊ ಒಬ್ಬ ಆರ್ಡಿನರಿ ಆಟೋ ಡ್ರೈವರ್ ಲೈಫಲ್ಲಿ ಪ್ರೀತಿ ಆಗಿರುತ್ತೆ, ಅವನ ಲೈಫ್ ಆಗಿರುತ್ತೆ, ಅವನ ಥಿಂಕಿಂಗ್ಸ್ ಆಗಿರುತ್ತೆ. ಒಬ್ಬ ಆರ್ಡಿನರಿ ಆಟೋ ಡ್ರೈವರ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ಪಾತ್ರನ ಈ ಚಿತ್ರದಲ್ಲಿ ಗಣೇಶ್ ಅವರು ನಿರ್ಮಾಣ ಮಾಡ್ತಾರೆ. ಇವತ್ತು ನಮ್ಮ ಚಿತ್ರದ ಮುಹೂರ್ತ ತುಂಬ ಚೆನ್ನಾಗಾಗಿದೆ. ಗಣೇಶ್ ಅವರ ಆ್ಯಕ್ಟಿಂಗು ಹಿಂದೆ ನೀವು ಯಾವತ್ತೂ ಈ ಥರ ಒಂದು ಗೆಟಪ್ಪಲ್ಲಿ ಅವನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾವು ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಸೊ ನಿನ್ನೆ ಒಂದ್ಸಲಿ ನಮ್ಮ ಆಟೋ ಡ್ರೈವರ್ ಅವ್ರನ್ನ ಕರೆಸ್ಕೊಂಡು ಅವ್ರ ಜೊತೆ ಕೂತ್ಕೊಂಡು, ಯಾರಿಗೂ ಗೊತ್ತಿಲ್ಲ, ನೆನ್ನೆ ಕಾಕಿ ಡ್ರೆಸ್ ಹಾಕ್ಕೊಂಡು ಒಂದು ಹಾಫ್ ಡೇ ಇಡೀ ಸಿಟಿ ಸುತ್ತಿದ್ದೀನಿ ನಾನು. ಒಂದು ನಮ್ಮ ನಾಗರಬಾವಿಯಿಂದ ಹಿಡಿದು ರಾಜರಾಜೇಶ್ವರಿ ನಗರ, ಮೈಸೂರು ಏರಿಯಾ ಏನಿದೆ ಪೂರ್ತಿ ಸುತ್ತಾಡ್ತಿದ್ದೆ. ನೆನ್ನೆ ಮಧ್ಯಾಹ್ನ 2 ಗಂಟೆವರೆಗೂ ಸುತ್ತಾಡ್ತಾಯಿದ್ದೆ ಆಟೋಲ್ಲೇ. ಸುಮಾರು ಜನ ನೋಡಿದ್ರು, ವಿಶ್ ಮಾಡಿದ್ರು, ಬಟ್ ಸಡನ್ನಾಗಿ ಯಾರಿಗೂ ಗೊತ್ತಾಗಲಿಲ್ಲ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸು ಜೊತೆಲಿ ಈಗೆಲ್ಲ ಇದೇ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಯಾವಾಗಲೂ ಜೊತೆಲಿದ್ದೇ ಒರಿಜಿನಲ್ ಆಟೋ ಮತ್ತು ಡ್ರೈವರ್ಸು ಅವರೆಲ್ಲ ಇದೇ ಇರ್ತಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಇನ್ನೊಂದಷ್ಟು ಎಜುಕೇಟ್ ಆಗ್ಬೋದು ನಾನು ಅದ್ರ ಬಗ್ಗೆ. ಬಹುಶಃ ಇವತ್ತು ಇಷ್ಟೇ ಅಂತ ಅನಿಸ್ತದೆ ನನಗೆ. ಹಾಲಿವುಡ್ನಿಂದ ಆರಂಭಿಸಿ, ದುಃಖದಿಂದ ಆರಂಭಿಸಿ, ಶುಭದಿಂದ ನಾವು ಮುಗಿಸ್ತಾ ಇದ್ದೇವೆ. ಯಾವಾಗಲೂ ಬದುಕೆ ಹಾಗೆ, ಹುಟ್ಟು ಶುಭ, ಸಾವು ಅಶುಭ. ಆದರೆ ಸಾವನ್ನು ಒಂದು ರೀತಿಯಲ್ಲಿ ಈ ಜಗತ್ತಿನ ಈ ಜಂಜಡದಿಂದ, ಈ ಭವದಿಂದ ಬಿಡುಗಡೆ ಹೊಂದುವಂಥದ್ದು. ಆದ್ದರಿಂದ ಅದನ್ನು ಸಾವನ್ನು ಸಾಯುಜ್ಯ ಅಂತ ಕರೀರಿ, ಸಾವನ್ನು ಸಂಭ್ರಮಿಸಿ ಅಂತ ನಮ್ಮ ಬಹಳ ದೊಡ್ಡ ತತ್ವಜ್ಞಾನಿಗಳೆಲ್ಲ ಹೇಳಿದ್ದಾರೆ. ಅವರಿಗೂ ಒಂದು ಚಿರಶಾಂತಿಯನ್ನು ಕೋರ್ತಾ, ನಾಳೆ ಅಂದರೆ ಶಿವ ಬಿಡುಗಡೆಯ ಮೊದಲನೇ ದಿನ, ಬಹುಶಃ ಅದರ ತುರುಸು ಬಿರುಸು, ದುರುಸು, ಬಾಣ ಇವನ್ನೆಲ್ಲ ನಾವು ಪ್ರಚಾರದ ಒಂದು ಅದ್ಧೂರಿತನ ಇವನ್ನೆಲ್ಲ ನಾಳೆ ನಾವು ಮಾತಾಡಲಿಕ್ಕೆ ಬಹುಶಃ ಅಣಿಯಾಗ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಶಿವ ಬಿಡುಗಡೆಯ ಈ ಹೊತ್ತಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ನಾಳೆಗೆ ಮುಂದುವರಿಸ್ತಾ ನಾಳೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇವೆ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಬಾಯ್, ಗುಡ್ ನೈಟ್.